ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಅನ್ವೇಷಿಪಿನ್ ಕಂಡೆದುಮ್ ಎಂಬ ಮಲಯಾಳಂ ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಚಿತ್ರದ ಕಥೆಯ ಒಳಗಡೆ ಆಗಾಗ ಟ್ವಿಸ್ಟ್ ಗಳು ಬರ್ತಿದ್ರೆ ನೋಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ? ಯಾಕಂದ್ರೆ ಈ ಚಿತ್ರದ ಕಥೆಯ ಒಳಗಡೆ ಟ್ವಿಸ್ಟ್ ಗಳಿಲ್ಲ, ಬದಲಾಗಿ ಟ್ವಿಸ್ಟ್ ಗಳ ಒಳಗಡೆನೆ ಈ ಚಿತ್ರದ ಕಥೆ ಇದೆ. ಈ ಚಿತ್ರದ ಒನ್ಲೈನ್ ಸ್ಟೋರಿಯನ್ನ ಹೇಳೋದಕ್ಕೆ ಹೋದ್ರೆ ಸ್ಪಾಯ್ಲರ್ ಆಗುತ್ತೆ. ಸೊ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ಸಬ್ ಇನ್ಸ್ಪೆಕ್ಟರ್ ಆನಂದ್ ಎಸ್ಪಿ ಆಫೀಸ್ಗೆ ಬಂದಿರೋದನ್ನ ನೋಡ್ತೀವಿ. ಆನಂದ್ ಎಸ್ಪಿ ಆಫೀಸ್ಗೆ ಬಂದಿರೋದನ್ನ ನೋಡಿದ ಬೇರೆ ಇಬ್ಬರು ಪೊಲೀಸರು ಇವನೇ ಇತ್ತೀಚೆಗೆ ಲವ್ಲಿ ಎಂಬ ಒಬ್ಬಳು ಹುಡುಗಿಯ ಕೊಲೆಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿ ಸಸ್ಪೆಂಡ್ ಆಗಿರೋದು, ಮಧ್ಯಾಹ್ನ ಈಗ ಎಸ್ಪಿ ಆಫೀಸ್ಗೆ ಬಂದಿದ್ದಾನೋ ಗೊತ್ತಿಲ್ಲ ಅಂತ ಅವರವರೇ ಮಾತನಾಡಿಕೊಳ್ತಿರ್ತಾರೆ. ಅವರ ಮಾತುಗಳನ್ನ ಕೇಳಿದ ಆನಂದ್ಗೆ ತುಂಬಾನೇ ಬೇಜಾರಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಸ್ನೇಹಿತರೆ, ಚಿತ್ರದ ಹೀರೋ ಆನಂದ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಮಗ ಆಗಿರ್ತಾನೆ. ತನ್ನ ತಂದೆಯ ರೀತಿನೇ ಸಮಾಜಕ್ಕೆ ಏನಾದ್ರೂ ಒಳ್ಳೆದನ್ನ ಮಾಡಬೇಕು ಅಂತ ತುಂಬಾನೇ ಕಷ್ಟಪಟ್ಟು ಓದಿ ನಂತರ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಸೇರಿಕೊಂಡ ನಂತರ ಆನಂದ್ ತುಂಬಾನೇ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ತನ್ನ ಲಿಮಿಟ್ ನ ಒಳಗಡೆ ಬರುವ ಯಾವುದೇ ಪ್ರದೇಶದಲ್ಲಿ ಯಾವುದೇ ಕ್ರೈಮ್ ಆದ್ರೂ ಕೂಡ ತಕ್ಷಣವೇ ಆಕ್ಷನ್ ಅನ್ನ ತೆಗೆದುಕೊಳ್ತಿರ್ತಾನೆ. ಆ ಊರಿನ ಜನರೆಲ್ಲ ಆನಂದ್ ನ ಕೆಲಸವನ್ನ ನೋಡಿ ಅವನಿಗೆ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಡ್ತಿರ್ತಾರೆ. ಹೀಗಿರುವಾಗ ಒಂದು ದಿನ ಮಾತನ್ ಎಂಬ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಗೆ ಬಂದು, ಸರ್, ನಿನ್ನೆಯಿಂದ ನನ್ನ ಮಗಳು ಕಾಣಿಸುತ್ತಿಲ್ಲ, ಎಲ್ಲ ಕಡೆ ಹುಡುಕಿದ್ರು ಕೂಡ ನನ್ನ ಮಗಳು ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ, ದಯವಿಟ್ಟು ನನ್ನ ಮಗಳನ್ನ ಹುಡುಕಿ ಕೊಡಿ ಅಂತ ತುಂಬಾನೇ ಆತಂಕದಿಂದ ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ನಿಮ್ಮ ಮಗಳನ್ನ ಕೊನೆಯದಾಗಿ ಯಾವಾಗ ನೋಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಮಾತನ್, ಸರ್, ನನ್ನ ಮಗಳು ನೆನ್ನೆ ಸ್ಕೂಲ್ಗೆ ಹಾಲ್ ಟಿಕೆಟ್ ತರೋದಕ್ಕೆ ಅಂತ ಹೋಗಿದ್ಲು, ಇದಾದ ನಂತರ ಆಕೆ ಏನಾದ್ಲು ಅಂತಾನೆ ಗೊತ್ತಾಗ್ತಿಲ್ಲ, ರಾತ್ರಿ ಎಲ್ಲ ಕಾದ್ವಿ, ಆದ್ರೂ ಕೂಡ ಆಕೆ ಬರದ ಕಾರಣ ನಾನು ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾನೆ. ಮುಂದುವರೆದು, ಆದರೆ ಸರ್, ನನ್ನ ಮಗಳು ನೆನ್ನೆ ಬಸ್ ಸ್ಟಾಪ್ ನಲ್ಲಿ ನಿಂತಿದ್ದಾಗ ಅವಳನ್ನ ಅಲ್ಲೇ ಪಕ್ಕದಲ್ಲಿ ಟೀ ಅಂಗಡಿ ಇಟ್ಟುಕೊಂಡಿರುವ ವ್ಯಕ್ತಿ ನೋಡಿದ್ದಾನೆ ಅಂತ ಹೇಳ್ತಾನೆ. ತಕ್ಷಣವೇ ಆನಂದ್ ಹಾಗೂ ಅವನ ಟೀಮ್ ನವರು ಆ ಟೀ ಅಂಗಡಿಯ ಬಳಿ ಹೋಗಿ ಅವನನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆತ, ಸರ್, ನೆನ್ನೆ ಲವ್ಲಿ ಸ್ಕೂಲ್ ಅನ್ನ ಮುಗಿಸಿಕೊಂಡು ಬಸ್ ನಲ್ಲಿ ಇಲ್ಲಿಗೆ ಬಂದು ನಂತರ ಇಲ್ಲಿಂದ ನಡೆದುಕೊಂಡು ಹೋಗ್ತಿರೋದನ್ನ ನೋಡ್ದೆ. ಆದ್ರೆ ಪ್ರತಿದಿನವೂ ಲವ್ಲಿ ಸ್ಕೂಲ್ ಅನ್ನ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋಗ್ತಿರುವಾಗ ಇಬ್ಬರು ಹುಡುಗರು ಅವಳನ್ನ ಫಾಲೋ ಮಾಡ್ತಿರೋದನ್ನ ನಾನು ಗಮನಿಸಿದ್ದೀನಿ ಸರ್ ಅಂತ ಹೇಳ್ತೇನೆ. ಈಗ ಆನಂದ್ ಆ ಇಬ್ಬರು ಹುಡುಗರನ್ನ ಫೈಂಡ್ ಔಟ್ ಮಾಡಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಆ ಇಬ್ಬರು ಹುಡುಗರು ನಮಗೆ ಲವ್ಲಿ ಯಾರು ಅಂತಾನೆ ಗೊತ್ತೇ ಇಲ್ಲ ಅಂತ ಸುಳ್ಳನ್ನ ಹೇಳ್ತಾರೆ. ಆದ್ರೆ ಆನಂದ್ ತನ್ನ ಪೊಲೀಸ್ ಸ್ಟೈಲ್ ನಲ್ಲಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಇವರಿಬ್ಬರು ನಿಜ ಹೇಳೋದಕ್ಕೆ ಶುರು ಮಾಡ್ತಾರೆ. ಸರ್, ಆ ಹುಡುಗಿ ಪ್ರತಿದಿನ ಒಬ್ಬಳೆ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದದನ್ನ ನೋಡಿದ ನಾವಿಬ್ಬರು ಆಕೆಯನ್ನ ಫಾಲೋ ಮಾಡ್ತಾ ಹೋಗಿ ಚುಡಾಯಿಸುತ್ತಿದ್ವಿ. ನೆನ್ನೆ ಕೂಡ ಆಕೆ ಸ್ಕೂಲ್ಗೆ ಹೋಗಿ ವಾಪಸ್ ಬರ್ತಿದ್ದಾಗ ಆಕೆಯನ್ನೇ ಫಾಲೋ ಮಾಡ್ತಾ ಹೋಗ್ತಾ ಇದ್ವಿ. ಆದ್ರೆ ಅದೇ ಸಮಯಕ್ಕೆ ಒಬ್ಬ ಮೀನು ಮಾರುವ ವ್ಯಕ್ತಿ ಬಂದ. ಆತ ಲವ್ಲಿಯನ್ನ ಮಾತನಾಡಿಸುತ್ತಿರೋದನ್ನ ನೋಡಿದ ನಾವು ಆತ ಬಹುಶಃ ಆಕೆಗೆ ಪರಿಚಯ ಇರಬಹುದು ಅಂತ ಹೆದರಿಕೊಂಡು ತಕ್ಷಣವೇ ಅಲ್ಲಿಂದ ಓಡಿ ಹೋದ್ವಿ. ಇದನ್ನ ಬಿಟ್ರೆ ನಮ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಈಗ ಆನಂದ್ ಆ ಲವ್ಲಿಯನ್ನ ಕೊನೆಯ ಬಾರಿಗೆ ನೋಡಿದ್ದ ಆ ಮೀನು ಮಾರುವ ವ್ಯಕ್ತಿಯನ್ನ ಕೂಡ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಆ ವ್ಯಕ್ತಿಯಿಂದ ಕೂಡ ಕೇಸ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಇದಾದ ನಂತರ ಆನಂದ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಲವ್ಲಿಯ ಮನೆಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಲವ್ಲಿಯ ಬೆಡ್ರೂಮ್ಗೆ ಹೋಗಿ ಚೆಕ್ ಮಾಡಿದಾಗ ಆಕೆ ದೇವರ ಮೇಲೆ ತುಂಬಾನೇ ನಂಬಿಕೆಯನ್ನ ಇಟ್ಟುಕೊಂಡಿದ್ದ ಹುಡುಗಿ ಅಂತ ಗೊತ್ತಾಗುತ್ತೆ. ನಿಮ್ಮ ಮಗಳಿಗೆ ಯಾರಾದ್ರೂ ಫ್ರೆಂಡ್ಸ್ ಗಳಿದ್ರ ಅಂತ ಆಕೆ ತಾಯಿಯನ್ನ ವಿಚಾರಿಸಿದಾಗ ಆಕೆ, ಸರ್, ನನ್ನ ಮಗಳಿಗೆ ಯಾರು ಕೂಡ ಹೆಚ್ಚಾಗಿ ಫ್ರೆಂಡ್ಸ್ ಗಳಿರ್ಲಿಲ್ಲ, ಆಕೆ ತನಗೆ ಫ್ರೀ ಟೈಮ್ ಸಿಕ್ಕಾಗಲೆಲ್ಲ ಇತ್ತೀಚೆಗೆ ತಾನೆ ಬೆಂಗಳೂರಿನಿಂದ ವಾಪಸ್ ಬಂದಿರುವ ತನ್ನ ಅಕ್ಕ ಬ್ಲೆಸ್ಸಿಯ ಜೊತೆನೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ಲು ಸರ್ ಅಂತ ಹೇಳ್ತಾಳೆ. ಇದಾದ ನಂತರ ಲವ್ಲಿಯ ಚಿಕ್ಕ ತಂಗಿಯನ್ನ ವಿಚಾರಿಸಿದಾಗ ಆಕೆ ಯಾವಾಗಲೂ ಪಕ್ಕದಲ್ಲೇ ಇರುವ ಒಂದು ಚರ್ಚ್ಗೆ ಹೋಗ್ತಿದ್ಲು ಅಂತ ಗೊತ್ತಾಗುತ್ತೆ. ಈಗ ಆ ಚರ್ಚ್ಗೆ ಹೋಗಿ ಆ ಫಾದರ್ ಥಾಮಸ್ ನನ್ನ ವಿಚಾರಿಸಿದ್ರೆ ಏನಾದ್ರೂ ಕ್ಲೂ ಸಿಗಬಹುದು ಅಂತ ಆನಂದ್ ಹೊರಡ್ತಾನೆ. ಆನಂದ್ ಇನ್ನೇನು ಚರ್ಚ್ ನ ಒಳಗಡೆ ಎಂಟರ್ ಆಗ್ಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಆ ಊರಿನ ಜನರೆಲ್ಲ, ನೀವು ಪರ್ಮಿಷನ್ ಇಲ್ಲದೆ ಹೇಗೆ ಚರ್ಚ್ ನ ಒಳಗಡೆ ಹೋಗ್ತಿದ್ದೀರಾ ಅಂತ ಆನಂದ್ ಹಾಗೂ ಅವನ ಟೀಮ್ ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ಗೆನೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಆನಂದ್, ನಿನಗೆ ಅಷ್ಟು ಕೂಡ ಗೊತ್ತಾಗೋದಿಲ್ವಾ, ಇದೆಲ್ಲ ರಿಲಿಜಿಯಸ್ ಮ್ಯಾಟರ್, ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಊರಲ್ಲಿ ಧರ್ಮಗಳ ಮಧ್ಯ ದೊಡ್ಡ ಹೊಡೆದಾಟನೆ ಆಗುತ್ತೆ ಅಂತ ಎಲ್ಲರ ಮುಂದೆ ಬೈತಿರ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಊರಿನ ಜನರಿಗೆ ಮೂಟೆಯಲ್ಲಿ ಕಟ್ಟಿ ಬಾವಿಯ ಒಳಗಡೆ ಎಸೆದಿದ್ದ ಒಂದು ಡೆಡ್ ಬಾಡಿ ಸಿಗುತ್ತೆ. ಈ ವಿಷಯ ಗೊತ್ತಾಗಿ ತಕ್ಷಣವೇ ಅಲ್ಲಿಗೆ ಹೋಗಿ ಆ ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದು ನೋಡಿದ್ರೆ ಶಾಕಿಂಗ್ಲಿ ಅದು ಈಗ ಮಿಸ್ಸಿಂಗ್ ಆಗಿರುವ ಆ ಹುಡುಗಿ ಲವ್ಲಿಯ ಡೆಡ್ ಬಾಡಿನೇ ಆಗಿರುತ್ತೆ.
ಆಗಿರುತ್ತೆ. ತನ್ನ ಮಗಳು ಈ ರೀತಿ ಕೊಲೆಯಾಗಿರೋದನ್ನ ನೋಡಿದ ಮಾತನ್ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಪ್ರೆಷರ್ ಹೆಚ್ಚಾಗಿ ವಾಪಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆನಂದ್ ಅರೆಸ್ಟ್ ಮಾಡಿದ ಆ ಇಬ್ಬರು ಹುಡುಗರಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ನೀವೇ ತಾನೇ ಲವ್ಲಿಯನ್ನ ಕೊಲೆ ಮಾಡಿರೋದು, ಒಪ್ಪಿಕೊಳ್ಳಿ ಅಂತ ಅವರಿಬ್ಬರಿಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿದ ಆನಂದ್ ಆ ಸಿಐ ನ ಸ್ಟಾಪ್ ಮಾಡಿ, ಸರ್ ಇವರಿಬ್ಬರು ಆ ಹುಡುಗಿಯನ್ನ ಕೊಲೆ ಮಾಡಿಲ್ಲ. ಆಕೆ ಕೊಲೆಯಾದ ದಿನ ಇವರಿಬ್ಬರು ಆಕೆಯನ್ನ ಫಾಲೋ ಮಾಡ್ತಾ ಹೋಗಿದ್ದೇನೋ ನಿಜ, ಆದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ಮೀನು ಮಾರುವ ವ್ಯಕ್ತಿ ಬಂದ ಅಂತ ಹೆದರಿಕೊಂಡು ಇವರಿಬ್ಬರು ಅಲ್ಲಿಂದ ಓಡಿ ಹೋಗಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಆ ಸರ್ಕಲ್ ಇನ್ಸ್ಪೆಕ್ಟರ್ ನೋಡಿದ್ರೆ ಆನಂದ್ಗೆನೆ ಬೈಯೋದಕ್ಕೆ ಶುರು ಮಾಡ್ತಾನೆ. ನೀನು ಯಾರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು, ಹೇಗೆ ಕೇಸನ್ನ ಸಾಲ್ವ್ ಮಾಡಬೇಕು ಅಂತ ನನಗೇನೆ ಹೇಳಿಕೊಡೋದಕ್ಕೆ ಬರ್ಬೇಡ. ಇನ್ಮೇಲೆ ನೀನು ಆ ಚರ್ಚ್ ನ ಬಳಿ ಹೋಗ್ಬೇಡ ಅಂತ ಆನಂದ್ಗೆನೆ ವಾರ್ನ್ ಮಾಡ್ತಾನೆ. ಇದಾದ ನಂತರ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದ ಬೇರೆ ಸಬ್ ಇನ್ಸ್ಪೆಕ್ಟರ್ ಗಳನ್ನ ಕರೆದು ಇನ್ಮೇಲೆ ಆನಂದ್ ನನ್ನ ಈ ಲವ್ಲಿಯ ಕೊಲೆ ಕೇಸ್ ನಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಆನಂದ್ ಒಬ್ಬ ಹಿಂದೂ ಹುಡುಗ, ಆತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಆ ಚರ್ಚ್ ಬಳಿ ಹೋದ್ರೆ ಮತ್ತೆ ಗಲಾಟೆಗಳು ನಡೆಯುತ್ತವೆ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆನಂದ್ ತನ್ನ ಹೈಯರ್ ಆಫೀಸರ್ ಗಳು ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗ್ಬೇಡ ಅಂತ ಹೇಳಿದ್ರು ಕೂಡ ಆ ಬಾವಿಯ ಬಳಿ ಬಂದು ಏನಾದ್ರೂ ಕ್ಲೂಗಳು ಸಿಗುತ್ತಾ ಅಂತ ಚೆಕ್ ಮಾಡಿದಾಗ ಒಂದು ಬಟ್ಟೆ ಸಿಗುತ್ತೆ. ತಕ್ಷಣವೇ ಪೊಲೀಸ್ ಡಾಗ್ ಅನ್ನ ಕರೆಸಿ ಚೆಕ್ ಮಾಡಿಸಿದಾಗ ಅದು ವಾಸನೆ ಹಿಡಿಯುತ್ತಾ ಮೊದಲಿಗೆ ಚರ್ಚ್ ನ ಬಳಿ ಹೋಗುತ್ತೆ. ಅದಾದ ನಂತರ ಸಹದೇವ್ ಎಂಬ ಒಬ್ಬ ವ್ಯಕ್ತಿಯ ಮನೆಯ ಬಳಿ ಹೋಗಿ ಸ್ಟಾಪ್ ಆಗುತ್ತೆ. ಇದನ್ನ ನೋಡಿದ ಆನಂದ್ ತಕ್ಷಣವೇ ತನ್ನ ಹೈಯರ್ ಆಫೀಸರ್ ಬಳಿ ಹೋಗಿ, ಸರ್ ನನಗೆ ಆ ಚರ್ಚ್ ನ ಒಳಗಡೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಂತ ಕೇಳ್ತಾನೆ. ಆನಂದ್, ನೀನು ವಿನಾಕಾರಣ ಆ ಚರ್ಚ್ ನ ಫಾದರ್ ಥಾಮಸ್ ನ ಮೇಲೆ ಅನುಮಾನ ಪಡ್ತಿದ್ಯಾ? ನಾನು ಈಗಾಗಲೇ ವಿಚಾರಿಸಿದ್ದೀನಿ. ಆ ಹುಡುಗಿ ಲವ್ಲಿಯ ಕೊಲೆಯಾದ ದಿನ ಆ ಫಾದರ್ ಚರ್ಚ್ ನಲ್ಲೇ ಇರ್ಲಿಲ್ಲ, ಆತ ಅಷ್ಟಕ್ಕೂ ಬೇರೆ ಊರಿಗೆ ಹೋಗಿದ್ದ ಅಂತ ಹೇಳ್ತಾರೆ. ಈಗ ಚರ್ಚ್ ನ ಒಳಗಡೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪರ್ಮಿಷನ್ ಸಿಗದ ಕಾರಣ ಆ ಬಾವಿಯ ಬಳಿ ಒಂದು ಬಟ್ಟೆ ಸಿಕ್ಕಿತ್ತಲ್ವಾ, ಅದು ಸಹದೇವ್ ಎಂಬ ಒಬ್ಬ ವ್ಯಕ್ತಿ ಬಳಸುತ್ತಿದ್ದ ಲುಂಗಿ ಅಂತ ಗೊತ್ತಾಗಿ ಪೊಲೀಸರು ಅವನ ಮನೆಗೆ ಹೋಗ್ತಾರೆ. ಆತ ಪೊಲೀಸರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಕೊಡೋದಿಲ್ಲ. ಅನುಮಾನ ಬಂದ ಪೊಲೀಸರು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಲಾಕ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ನಡೆಯುತ್ತಿದ್ದ ಕೊಲೆಯಾಗಿರುವ ಆ ಹುಡುಗಿಯ ಫ್ಯೂನರಲ್ಗೆ ಆನಂದ್ ಹೋಗ್ತಾನೆ. ಪೊಲೀಸರು ಆ ಸಹದೇವ್ನನ್ನ ಅರೆಸ್ಟ್ ಮಾಡಿರುವ ವಿಷಯ ಮಾತನ್ಗೆ ಗೊತ್ತಾಗಿ, ಸರ್ ಆತ ನನ್ನ ಮಗಳನ್ನ ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಹದೇವ್ನನ್ನ ನಾನು ಚಿಕ್ಕ ವಯಸ್ಸಿನಿಂದಾನೇ ನೋಡಿದ್ದೀನಿ. ಆತ ಕೂಡ ನನ್ನ ಮಗಳನ್ನ ಹೆಗಲ ಮೇಲೆ ಹೊತ್ತು ಆಡಿಸಿದ್ದಾನೆ. ಆತ ಖಂಡಿತವಾಗಿಯೂ ನನ್ನ ಮಗಳನ್ನ ಕೊಲೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಆ ದಿನ ನನ್ನ ಮಗಳು ಸ್ಕೂಲಿಂದ ವಾಪಸ್ ಬರುವಾಗ ದಾರಿ ಮಧ್ಯದಲ್ಲಿರುವ ಆ ಚರ್ಚ್ಗೆ ಹೋಗ್ತಿರೋದನ್ನ ನನ್ನ ಫ್ರೆಂಡ್ ಒಬ್ಬ ನೋಡಿದ್ದಾನೆ ಸರ್ ಅಂತ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಈಗ ಒಂದು ಪ್ಲಾನ್ ಮಾಡಿದ ಆನಂದ್ ಮರುದಿನ ತನಗೆ ಗೊತ್ತಿದ್ದ ಒಬ್ಬ ಕಳ್ಳನನ್ನ ಆ ಚರ್ಚ್ ನ ಒಳಗಡೆ ಕಳುಹಿಸುತ್ತಾನೆ. ಆ ಕಳ್ಳ ಎಲ್ಲರೂ ಮಲಗಿಕೊಂಡ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಚರ್ಚ್ ನ ಒಳಗಡೆ ಹೋಗಿ ಒಂದಷ್ಟು ಸಾಮಾನುಗಳನ್ನ ಕಳ್ಳತನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಆದ್ರೆ ಆ ಕಳ್ಳ ಎಸ್ಕೇಪ್ ಆಗುವಾಗ ಶಬ್ದ ಮಾಡಿದ ಕಾರಣ ಚರ್ಚ್ ನಲ್ಲಿ ಮಲಗಿಕೊಂಡಿದ್ದ ಥಾಮಸ್ಗೆ ಎಚ್ಚರವಾಗುತ್ತೆ. ಮರುದಿನ ಬೆಳಿಗ್ಗೆ ಆನಂದ್ ಆ ಕಳ್ಳನನ್ನ ಕರೆದುಕೊಂಡು ಚರ್ಚ್ಗೆ ಬರ್ತಾನೆ. ಫಾದರ್, ನಿನ್ನೆ ರಾತ್ರಿ ನಾವು ನೈಟ್ ರೌಂಡ್ಸ್ ಅನ್ನ ಮಾಡ್ತಿದ್ದಾಗ ಒಬ್ಬ ಕಳ್ಳ ನಿಮ್ಮ ಚರ್ಚ್ ನ ಕಾಂಪೌಂಡ್ ಅನ್ನ ಹಾರಿ ಓಡ್ತಿರೋದನ್ನ ನೋಡಿದ್ವಿ. ಅವನನ್ನ ಚೇಸ್ ಮಾಡಿ ಹಿಡಿದು ಚೆಕ್ ಮಾಡಿದಾಗ್ಲೇ ಗೊತ್ತಾಯ್ತು ಆತ ನಿಮ್ಮ ಚರ್ಚ್ ನಲ್ಲಿ ಕಳ್ಳತನ ಮಾಡಿದ್ದಾನೆ ಅಂತ. ನಾವು ಈ ಕಳ್ಳ ಚರ್ಚ್ ನಲ್ಲಿ ಏನೇನು ಕಳ್ಳತನ ಮಾಡಿದ್ದಾನೆ ಅಂತ ಸ್ಥಳವನ್ನ ಮಹಜರು ಮಾಡಿಕೊಳ್ಳಬೇಕು ಅಂತ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನ ಕೇಳಿ ಗಾಬರಿಗೊಂಡ ಆ ಚರ್ಚ್ ನ ಫಾದರ್, ಏನು ಕಳ್ಳತನನ? ನಾನು ಯಾವುದೇ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ವಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾನೆ. ಆಗ ಆನಂದ್, ಸರ್ ನೀವೇನೋ ತಲೆ ಕೆಡಿಸಿಕೊಳ್ಳಬೇಡಿ, ಇದೊಂದು ಸ್ಮಾಲ್ ಇನ್ವೆಸ್ಟಿಗೇಷನ್ ಅಷ್ಟೇ ಅಂತ ಹೇಳ್ತಾ ಪೊಲೀಸರನ್ನ ಕರೆದುಕೊಂಡು ಚರ್ಚ್ ನ ಒಳಗಡೆ ಬರ್ತಾನೆ. ಈಗ ಫಾರೆನ್ಸಿಕ್ ಆಫೀಸರ್ಗಳು ಆ ಫಾದರ್ಗೆ ಗೊತ್ತಾಗದ ಹಾಗೆ ಸರ್ಚ್ ಮಾಡಿದಾಗ ಶಾಕಿಂಗ್ಲಿಯಲ್ಲಿ ಹುಡುಗಿಯರ ತಲೆ ಕೂದಲು ಹಾಗೂ ಒಡೆದು ಹೋಗಿರುವ ಕೈ ಬಳೆಯ ಪೀಸ್ಗಳು ಕೂಡ ಸಿಗುತ್ತವೆ. ಇದನ್ನ ನೋಡಿದ ಆನಂದ್ಗೆ ಆ ಚರ್ಚ್ ಫಾದರ್ ಲವ್ಲಿಯನ್ನ ಕೊಲೆ ಮಾಡಿರಬಹುದು ಅಂತ ಮತ್ತಷ್ಟು ಅನುಮಾನ ಹೆಚ್ಚಾಗುತ್ತೆ. ಈಗ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗೋದೇನೆಂದ್ರೆ ಚರ್ಚ್ ನಲ್ಲಿ ಸಿಕ್ಕಿರುವ ಆ ಹುಡುಗಿಯ ಕೂದಲಿಗೆ ಕಲರ್ ಮಾಡಲಾಗಿದೆ ಅಂತ. ಕೊಲೆಯಾಗಿರುವ ಆ ಹುಡುಗಿ ಲವ್ಲಿ ತನ್ನ ಕೂದಲಿಗೆ ಕಲರ್ ಅನ್ನ ಮಾಡಿರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಈಗ ಆ ಊರಲ್ಲಿ ಯಾವ ಹುಡುಗಿ ತನ್ನ ತಲೆ ಕೂದಲಿಗೆ ಕಲರಿಂಗ್ ಅನ್ನ ಮಾಡಿಸಿದ್ದಾಳೆ ಅಂತ ಚೆಕ್ ಮಾಡಿದಾಗ ಕೊಲೆಯಾಗಿರುವ ಆ ಹುಡುಗಿ ಲವ್ಲಿಯ ಅಕ್ಕ ಬ್ಲೆಸ್ಸಿಂಗ್ ಒಬ್ಬಳೆ ಆ ಊರಿನಲ್ಲಿ ಕಲರಿಂಗ್ ಅನ್ನ ಮಾಡಿಸಿರೋದು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಆ ಬ್ಲೆಸ್ಸಿಯನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಆಕೆ ನಡೆದ ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಆ ಚರ್ಚ್ ನ ಫಾದರ್ ನ ಮಗ ಡ್ಯಾನಿ ಹಾಗೂ ಈ ಬ್ಲೆಸ್ಸಿ ಇಬ್ಬರು ಕೂಡ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆದ್ರೆ ಕೊರೋನಾ ಬಂದು ಲಾಕ್ ಡೌನ್ ಆಗಿ ಎಲ್ಲ ಕಂಪನಿಗಳಲ್ಲೂ ಕೂಡ ಲೇ ಆಫ್ ಆದಾಗ ಈ ಬ್ಲೆಸ್ಸಿಯ ಕೆಲಸ ಹೋಗಿ ಈ
ಈಕೆ ವಾಪಸ್ ಊರಿಗೆ ಬಂದಿರ್ತಾಳೆ. ಆದ್ರೆ ಬೆಂಗಳೂರಿನಲ್ಲೇ ಕೆಲಸ ಮಾಡುತ್ತಿದ್ದ ಡ್ಯಾನಿ ಈ ಬ್ಲೆಸ್ಸಿಯನ್ನ ನೋಡೋದಕ್ಕೆ ಅಂತಾನೆ ತನ್ನ ಕಂಪನಿಗೆ ರಜೆ ಹಾಕಿ ಊರಿಗೆ ಬಂದಿರ್ತಾನೆ. ಆ ದಿನ ಈ ಡ್ಯಾನಿಯ ತಂದೆ ಅಂದ್ರೆ ಆ ಚರ್ಚ್ ನ ಫಾದರ್ ಥಾಮಸ್ ಪಕ್ಕದ ಊರಿನಲ್ಲಿ ಒಂದು ಮೀಟಿಂಗ್ ಇದೆ ಅಂತ ಹೋಗಿರ್ತಾನೆ. ಈಗ ಚರ್ಚ್ ನಲ್ಲಿ ಯಾರು ಕೂಡ ಇಲ್ಲದ ಕಾರಣ ಈ ಬ್ಲೆಸ್ಸಿ ಹಾಗೂ ಡ್ಯಾನಿ ಇಬ್ಬರು ಕೂಡ ಅಲ್ಲಿ ಇಂಟಿಮೇಟ್ ಆಗ್ತಿರ್ತಾರೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಸ್ಕೂಲ್ಗೆ ಹೋಗಿ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಮನೆಗೆ ಹೋಗ್ತಿದ್ದಾಗ ಚರ್ಚ್ಗೆ ಹೋಗೋಣ ಅಂತ ಅಲ್ಲಿಗೆ ಬಂದ ಲವ್ಲಿ ಇವರಿಬ್ಬರನ್ನ ನೋಡಿಬಿಡ್ತಾಳೆ. ಮೊದಲೇ ಒಬ್ಬಳು ಟ್ರೆಡಿಷನಲ್ ಹುಡುಗಿಯಾಗಿದ್ದ ಲವ್ಲಿ ಇವರಿಬ್ಬರು ಒಟ್ಟಿಗೆ ಇರೋದನ್ನ ನೋಡಿ ತುಂಬಾನೇ ಕೋಪ ಬಂದು ತನ್ನ ತಂದೆಗೆ ಈ ವಿಷಯವನ್ನ ಹೇಳಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ. ಈಗ ತಮ್ಮಿಬ್ಬರ ಈ ಪ್ರೀತಿಯ ವಿಷಯ ಹೊರಗಡೆ ಗೊತ್ತಾದ್ರೆ ತನ್ನ ಕತೆ ಮುಗಿತು ಅಂತ ಅಂದುಕೊಂಡ ಆ ಡ್ಯಾನಿ ಲವ್ಲಿಯ ಬಾಯನ್ನ ಮುಚ್ಚಿ ಆಕೆಯನ್ನ ಚರ್ಚ್ ನ ಒಳಗಡೆ ಎಳೆದುಕೊಂಡು ಹೋಗ್ತಾನೆ. ಆದ್ರೆ ಆ ಡ್ಯಾನಿ ಲವ್ಲಿಯ ಬಾಯನ್ನ ತುಂಬಾ ಹೊತ್ತು ಮುಚ್ಚಿದ್ದ ಕಾರಣ ಆಕೆ ಉಸಿರುಗಟ್ಟಿ ಅಲ್ಲೇ ಸತ್ತು ಹೋಗ್ತಾಳೆ. ಇದನ್ನ ನೋಡಿದ ಬ್ಲೆಸ್ಸಿ ಹಾಗೂ ಡ್ಯಾನಿ ಇಬ್ಬರು ಕೂಡ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಈ ಡೆಡ್ ಬಾಡಿಯನ್ನ ಹೇಗಾದ್ರೂ ಮಾಡಿ ಡಿಸ್ಪೋಸ್ ಮಾಡಿ ಬಿಡೋಣ ಅಂತ ಪ್ಲಾನ್ ಮಾಡಿದ ಅವರಿಬ್ಬರು ಕತ್ತಲೆ ಆಗುವವರೆಗೂ ಕಾದಿದ್ದು ಅಲ್ಲೇ ಚರ್ಚ್ ನ ಪಕ್ಕದಲ್ಲೇ ಇದ್ದ ಸಹದೇವ್ನ ಮನೆಯ ಬಳಿ ಆತ ಒಣಗಲು ಹಾಕಿದ್ದ ಅವನ ಲುಂಗಿಯಿಂದ ಆಕೆಯ ಕೈಕಾಲುಗಳನ್ನ ಕಟ್ಟಿ ಡೆಡ್ ಬಾಡಿಯನ್ನ ಬಾವಿಯ ಒಳಗಡೆ ಡಿಸ್ಪೋಸ್ ಮಾಡಿಬಿಡ್ತಾರೆ. ಈಗ ಲವ್ಲಿಯನ್ನ ಕೊಲೆ ಮಾಡಿದ್ದು ಇವರಿಬ್ಬರೇ ಅಂತ ಗೊತ್ತಾಗುತ್ತಿದ್ದ ಹಾಗೆ ಆನಂದ್ ಆ ಡ್ಯಾನಿ ಹಾಗೂ ಈ ಬ್ಲೆಸ್ಸಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಇವರಿಬ್ಬರನ್ನ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೋಗ್ತಿದ್ದಾಗ ಶಾಕಿಂಗ್ಲಿ ಆ ಡ್ಯಾನಿ ಆನಂದ್ ನ ಕೈಯಿಂದ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಅವನನ್ನ ಹಿಡಿಯೋದಕ್ಕೆ ಅಂತ ಆನಂದ್ ಹಾಗೂ ಅವನ ಟೀಮ್ ನ ಪೊಲೀಸರೆಲ್ಲ ಪ್ರಯತ್ನ ಪಡುತ್ತಿರುವಾಗಲೇ ಮೊದಲೇ ಹೆದರಿಕೊಂಡಿದ್ದ ಆ ಡ್ಯಾನಿ ರೈಲ್ವೆ ಟ್ರ್ಯಾಕ್ ಗೆ ಹೋಗಿ ರೈಲಿಗೆ ತನ್ನ ತಲೆಯನ್ನ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾನೆ. ಈಗ ಈ ವಿಷಯ ಕೋರ್ಟ್ಗೆ ಗೊತ್ತಾಗಿ ಕಸ್ಟಡಿಯಲ್ಲಿದ್ದ ಒಬ್ಬ ಆರೋಪಿ ಸತ್ತು ಹೋಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಪೊಲೀಸರ ನೆಗ್ಲಿಜೆನ್ಸೆ. ತಮ್ಮ ಕಸ್ಟಡಿಯಲ್ಲಿದ್ದ ಆರೋಪಿಯನ್ನ ಹುಷಾರಾಗಿ ನೋಡಿಕೊಳ್ಳದೆ ನೆಗ್ಲಿಜೆನ್ಸ್ ಅನ್ನ ತೋರಿದ ಕಾರಣ ಆನಂದ್ ಹಾಗೂ ಅವನ ಟೀಮ್ ನಲ್ಲಿದ್ದ ಪೊಲೀಸರನ್ನೆಲ್ಲ ಕೋರ್ಟ್ ಸಸ್ಪೆಂಡ್ ಮಾಡಿಬಿಡುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. SP ಆನಂದ್ ನನ್ನ ಕ್ಯಾಬಿನ್ ನ ಒಳಗಡೆ ಕರೀತಾರೆ. ಆನಂದ್, ನೀನು ಹಾಗೂ ನಿನ್ನ ಟೀಮ್ ನವರು ಸಸ್ಪೆಂಡ್ ಆಗಿರುವ ಕಾರಣ ನೀವೀಗ ಯಾವುದೇ ಇನ್ವೆಸ್ಟಿಗೇಷನ್ ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಸ್ಟೇಷನ್ ನ ಯಾವ್ದಾದ್ರು ಕ್ಲರಿಕಲ್ ವರ್ಕ್ ಅನ್ನ ಮಾಡೋದಕ್ಕೆ ಮಾತ್ರ ನಿಮಗೆ ಪರ್ಮಿಷನ್ ಇದೆ. ಆದ್ರೆ ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ ನೀನು ಮಾತ್ರ ಸುಮ್ಮನೆ ಕೂರುವ ವ್ಯಕ್ತಿಯಲ್ಲ ಅಂತ. ಹೀಗಾಗಿ ನಿನಗೊಂದು ಶ್ರೀದೇವಿ ಎಂಬ ಮಹಿಳೆಯ ಕೊಲೆಯ ಕೇಸನ್ನ ಕೊಡ್ತಾ ಇದ್ದೀನಿ. ಆ ಮಹಿಳೆ ಕೊಲೆಯಾಗಿ 6 ವರ್ಷ ಕಳೆದು ಹೋಗಿವೆ. ನೀನು ಹಾಗೂ ನಿನ್ನ ಟೀಮ್ ನವರು ಆ ಊರಿಗೆ ಹೋಗಿ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಫಾರ್ಮಾಲಿಟೀಸ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಒಂದು ವೇಳೆ ಕೊಲೆಗಾರ ಸಿಕ್ಕರೆ ಒಳ್ಳೇದೇ, ಇಲ್ಲ ಅಂದ್ರೆ ಬೇರೆ ರಿಪೋರ್ಟ್ ಅನ್ನ ಕೊಟ್ಟು ಈ ಕೇಸನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತೇನೆ. ಈಗ ಆನಂದ್ ಹಾಗೂ ಅವನ ಟೀಮ್ ನವರು ಮೊದಲೇ ಸಸ್ಪೆನ್ಷನ್ ನಲ್ಲಿರುವ ನಮಗೆ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಿಕ್ತಲ್ಲ ಅಂತ ಖುಷಿಯಾಗಿ ಕೊಲೆಯಾಗಿರುವ ಆ ಶ್ರೀದೇವಿಯ ಊರಿಗೆ ಹೋಗ್ತಾರೆ. ಆನಂದ್ ಹಾಗೂ ಅವನ ಟೀಮ್ ನವರು ಆ ಊರನ್ನ ತಲುಪುವಷ್ಟರಲ್ಲಿ ಆ ಊರಿನ ಚೇರ್ಮನ್ ಜನರನ್ನೆಲ್ಲ ಸೇರಿಸಿ ಪೊಲೀಸರ ವಿರುದ್ಧ ಏನನ್ನೋ ಮಾತನಾಡ್ತಿರ್ತಾನೆ. ಆ ಪ್ರೆಸಿಡೆಂಟ್ 6 ವರ್ಷಗಳ ಹಿಂದೆ ಕೊಲೆಯಾಗಿರುವ ಆ ಶ್ರೀದೇವಿಯ ಕೇಸನ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಪೊಲೀಸರು ನಮ್ಮ ಊರಿಗೆ ಬರ್ತಿದ್ದಾರಂತೆ. ಈ ಬಾರಿ ನಾವು ಪೊಲೀಸರಿಗೆ ಕೋಆಪರೇಷನ್ ಮಾಡೋದೇ ಬೇಡ, ಯಾಕಂದ್ರೆ ಕಳೆದ ಬಾರಿ ಬಂದಿದ್ದ ಪೊಲೀಸರು ನಮಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ. ಅವರು ಕಡೆಯ ಬಾರಿ ಇನ್ವೆಸ್ಟಿಗೇಷನ್ ಅಂತ ಹೇಳಿಕೊಂಡು ನಮ್ಮ ಊರಿನ ಜನಕ್ಕೆ ಕೊಟ್ಟ ತೊಂದರೆಯನ್ನ ನೋಡಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಪ್ರೆಸಿಡೆಂಟ್ ನ ಮಾತುಗಳನ್ನ ಕೇಳಿದ ಆನಂದ್ಗೆ ತಾವು ಆ ಊರಿಗೆ ಹೋಗ್ತಿರುವ ವಿಷಯವನ್ನ ಆ ಪ್ರೆಸಿಡೆಂಟ್ಗೆ ಯಾರು ಹೇಳಿದ್ರು ಅಂತ ತುಂಬಾನೇ ತಲೆ ಕೆಡುತ್ತೆ. ಇದಾದ ನಂತರ ಇವರೆಲ್ಲ ಅದೇ ಊರಿನಲ್ಲಿದ್ದ ರವೀಂದ್ರನ್ ಎಂಬ ಒಬ್ಬ ರಿಟೈರ್ಡ್ ಪೊಲೀಸ್ ಕಾನ್ಸ್ಟೇಬಲ್ ನ ಮನೆಗೆ ಹೋಗ್ತಾರೆ. ಆನಂದ್ ಹಾಗೂ ಅವರ ಟೀಮ್ಗೆ ಉಳಿದುಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ ರವೀಂದ್ರನ್, ಸರ್, ಈ ಊರಿನ ಪ್ರೆಸಿಡೆಂಟ್ ಗೆ ಪೊಲಿಟಿಷಿಯನ್ ಗಳ ಲಿಂಕ್ ಇದೆ. ಇದೇ ಕಾರಣಕ್ಕೆ ಆತ ನೀವೆಲ್ಲ ಇಲ್ಲಿಗೆ ಮತ್ತೆ ಇನ್ವೆಸ್ಟಿಗೇಷನ್ ಗೆ ಬರ್ತಿದ್ದೀರಾ ಅಂತ ಮೊದಲೇ ತಿಳಿದುಕೊಂಡಿದ್ದಾನೆ. ಅಷ್ಟಕ್ಕೂ ಈ ಊರಿನ ಜನರಿಗೆ ಪೊಲೀಸರನ್ನ ಕಂಡ್ರೆ ಯಾಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 6 ವರ್ಷಗಳ ಹಿಂದೆ ಕೊಲೆಯಾಗಿದ್ದ ಆ ಶ್ರೀದೇವಿಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಒಂದು ಪೊಲೀಸರ ಟೀಮ್ ಈ ಊರಿಗೆ ಬಂದಿರುತ್ತೆ. ಆ ಪೊಲೀಸರು ಊರಿನ ಜನರ ಮೇಲೆ ಅನುಮಾನ ಪಟ್ಟು ಅವರಿಗೆ ತುಂಬಾನೇ ಟಾರ್ಚರ್ ಮಾಡಿರ್ತಾರೆ. ಪೊಲೀಸರ ಆ ಟಾರ್ಚರ್ ಅನ್ನ ತಡೆದುಕೊಳ್ಳಲಾಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ರವೀಂದ್ರನ್ ಆನಂದ್ ಹಾಗೂ ಅವನ ಟೀಮ್ ನವರಿಗೆ ಉಳಿದುಕೊಳ್ಳೋದಕ್ಕೆ ಅಂತ ಮನೆಯನ್ನ ತೋರಿಸೋದಕ್ಕೆ ಅಂತ ಹೋಗ್ತಿದ್ದಾಗ ಅಲ್ಲಿಗೆ ಊರಿನ ಜನರೆಲ್ಲ ಬರ್ತಾರೆ. ರವೀಂದ್ರನ್, ನಿನಗೆ ಬುದ್ಧಿ ಇಲ್ವಾ, ಇವರಿಗೆ ಯಾಕೆ ಸಹಾಯ ಮಾಡ್ತಿದ್ಯಾ ಅಂತ ಅವನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರ ಜಗಳವನ್ನ ನೋಡಿದ ಆನಂದ್, ಸರ್, ನೀವೇನೋ ತಲೆ ಕೆಡಿಸಿಕೊಳ್ಳಬೇಡಿ, ನಾವು ಈ ಕೇಸನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿಲ್ಲ. ಸುಮ್ಮನೆ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡು ಇಲ್ಲಿಂದ ಹೊರಟು ಹೋಗ್ತೀವಿ. ನಿಮಗೆ ಯಾವುದೇ ತೊಂದರೆಯನ್ನ ಕೊಡೋದಿಲ್ಲ ಅಂತ ಹೇಳ್ತೇನೆ.
ಈಗ ಆನಂದ್ 6 ವರ್ಷಗಳ ಹಿಂದೆ ಕೊಲೆಯಾಗಿದ್ದ ಆ ಶ್ರೀದೇವಿಯ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ರವೀಂದ್ರನ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ಶ್ರೀದೇವಿಯ ತಾಯಿಯ ಹೆಸರು ರೇವಮ್ಮ. ರೇವಮ್ಮ ಮದುವೆಯಾಗಿದ್ದ ಆಕೆಯ ಗಂಡ ಪ್ರತಿದಿನವೂ ಕುಡಿದು ಆಕೆಗೆ ತುಂಬಾನೇ ಹಿಂಸೆ ಕೊಡ್ತಿರ್ತಾನೆ. ಚಿಕ್ಕವಳಿಂದಲೂ ಕೂಡ ಬಡತನದಲ್ಲೇ ಬೆಳೆದಿದ್ದ ಶ್ರೀದೇವಿ ತನಗೆ ಇಷ್ಟವಾದ ಒಂದು ಮ್ಯಾಗಝಿನ್ ಅನ್ನ ಯಾವಾಗಲೂ ಓದುತ್ತಿರುತ್ತಾಳೆ. ಶ್ರೀದೇವಿಯನ್ನ ಪ್ರೀತಿ ಮಾಡ್ತಿದ್ದೀವಿ ಅಂತ ಆಕೆ ಹಿಂದೆ ತುಂಬಾನೇ ಹುಡುಗರು ಬಿದ್ದಿರುತ್ತಾರೆ. ಆದ್ರೆ ಶ್ರೀದೇವಿ ಮಾತ್ರ ಯಾರನ್ನು ಕೂಡ ಒಪ್ಪಿಕೊಂಡಿರೋದಿಲ್ಲ. ಆದ್ರೆ ಕೆಲವು ದಿನಗಳ ನಂತರ ಅಮ್ಮ ನಾನು ಪ್ರೀತಿ ಮಾಡ್ತಿರುವ ಹುಡುಗನ ಜೊತೆ ಹೋಗ್ತಾ ಇದ್ದೀನಿ ಅಂತ ಒಂದು ಲೆಟರ್ ಅನ್ನ ಬರೆದಿಟ್ಟು ರಾತ್ರೋರಾತ್ರಿ ಹೊರಟು ಹೋಗಿರ್ತಾಳೆ. ಆದ್ರೆ ಮರುದಿನ ಬೆಳಿಗ್ಗೆನೆ ಪಿಳ್ಳ ಎಂಬ ಒಬ್ಬ ವ್ಯಕ್ತಿಯ ತೋಟದಲ್ಲಿ ಶ್ರೀದೇವಿಯ ಡೆಡ್ ಬಾಡಿ ಸಿಕ್ಕಿರುತ್ತೆ. ಶ್ರೀದೇವಿಯ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೇ ಗೊತ್ತಾಗಿರುತ್ತೆ ಶಾಕಿಂಗ್ಲಿ ಆಕೆ ಸಾಯುವಾಗ 3 ತಿಂಗಳ ಗರ್ಭಿಣಿಯಾಗಿದ್ಲು ಅಂತ. ಈ ಕೊಲೆಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿದ್ದ ಪೊಲೀಸರು ಹಲವು ವರ್ಷಗಳ ಕಾಲ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಕೊಲೆಗಾರ ಯಾರು ಅಂತಾನೆ ಗೊತ್ತಾಗಿರೋದಿಲ್ಲ. ಮರುದಿನ ಆನಂದ್ ಹಾಗೂ ಅವನ ಟೀಮ್ನವರು ಶ್ರೀದೇವಿ ಯಾವಾಗಲೂ ಓದುತ್ತಿದ್ದ ಆ ಮ್ಯಾಗಝಿನ್ ಗಳನ್ನ ನೋಡ್ತಾರೆ. ಆ ಮ್ಯಾಗಝಿನ್ ಗಳನ್ನ ಸೂಕ್ಷ್ಮವಾಗಿ ನೋಡ್ತಿದ್ದಾಗ ಅದರ ಮಧ್ಯದಲ್ಲಿ ಲೇಖ ಎಂಬ ಒಬ್ಬಳು ಹುಡುಗಿ ಕಳುಹಿಸಿದ್ದ ಒಂದು ಲೆಟರ್ ಸಿಗುತ್ತೆ. ಹಾಗೂ ಲೇಖ ಎಂಬ ಆ ಹುಡುಗಿ ಮುಂಬೈಯಿಂದ ಈ ಲೆಟರ್ ಅನ್ನ ಕಳುಹಿಸಿದ್ದಾಳೆ ಅಂತ ಗೊತ್ತಾಗಿ ತಕ್ಷಣವೇ ಆಕೆ ಮನೆಗೆ ಹೋಗ್ತಾರೆ. ಆ ಲೆಟರ್ ನ ಬಗ್ಗೆ ಲೇಖಳನ್ನ ವಿಚಾರಿಸಿದಾಗ ಆಕೆ ಹೇಳೋದೇನಂದ್ರೆ, ಸರ್, ಹಲವು ವರ್ಷಗಳ ಹಿಂದೆ ನಾನು ಹಾಗೂ ನನ್ನ ಗಂಡ ಮುಂಬೈನಲ್ಲಿ ಕೆಲಸ ಮಾಡ್ತಿದ್ವಿ. ಚಿಕ್ಕ ವಯಸ್ಸಿನಿಂದಲೇ ಫ್ರೆಂಡ್ಸ್ ಆಗಿದ್ದ ನಾನು ಹಾಗೂ ಶ್ರೀದೇವಿ ಲೆಟರ್ ಗಳ ಮೂಲಕ ಕಮ್ಯುನಿಕೇಶನ್ ಮಾಡಿಕೊಳ್ತಿದ್ವಿ. ನನ್ನ ಗಂಡ ಒಂದು ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ ನಂತರ ನನಗೆ ಅಲ್ಲಿ ಮಾಡೋದಕ್ಕೆ ಯಾವುದೇ ಕೆಲಸ ಸಿಗದೆ ಊರಿಗೆ ವಾಪಸ್ ಬಂದೆ ಸರ್ ಅಂತ ಹೇಳ್ತಾಳೆ. ಆಗ ಆನಂದ್ ಕೇಳ್ತಾನೆ, ಸರಿ, ಆಕೆ ಸಾಯೋದಕ್ಕೂ ಮುಂಚೆ ನಿನಗೆ ಅನುಮಾನ ಬರುವ ರೀತಿ ಏನಾದ್ರೂ ನಡೆದುಕೊಂಡಿದ್ಲಾ ಅಂತ ಕೇಳ್ತಾನೆ. ಲೇಖ, ಹೌದು ಸರ್, ಸಾವಿತ್ರಿ ಒಂದು ಬಾರಿ ಹಿಂದಿಯನ್ನ ಎಷ್ಟು ದಿನಗಳ ಬಳಿಕೆ ಕಲಿಯಬಹುದು ಅಂತ ಕೇಳಿದ್ಲು. ನಾನು ನೀನ್ ಯಾಕೆ ಹಿಂದಿಯನ್ನ ಕಲಿತೀಯ ಅಂತ ಕೇಳಿದಾಗ ಆಕೆ ಅದಕ್ಕೆ ಏನು ಕೂಡ ಉತ್ತರವನ್ನೇ ಕೊಡ್ಲಿಲ್ಲ ಅಂತ ಕ್ಲೂ ಕೊಡ್ತಾಳೆ. ಕೊಲೆಯಾಗೋದಕ್ಕೂ ಮುಂಚೆ ಆ ಸಾವಿತ್ರಿ ನಾರ್ತ್ ಇಂಡಿಯಾದಲ್ಲಿ ವಾಸ ಮಾಡ್ತಿದ್ದ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಲಾ ಅಂತ ಅನುಮಾನ ಬರುತ್ತೆ. ಆ ಊರಿನಿಂದ ಯಾರಾದ್ರೂ ನಾರ್ತ್ ಇಂಡಿಯಾಗೆ ಕೆಲಸ ಮಾಡೋದಕ್ಕೆ ಹೋಗಿದ್ರ ಅಂತ ತಿಳಿದುಕೊಳ್ಳೋದಕ್ಕೆ ಪ್ರೆಸಿಡೆಂಟ್ ನ ಆಫೀಸ್ಗೆ ಬರ್ತಾನೆ. ಆದ್ರೆ ಆ ಪ್ರೆಸಿಡೆಂಟ್ ಮೊದಲೇ ಹೇಳಿದಂತೆ ಪೊಲೀಸರಿಗೆ ನಾವು ಯಾವುದೇ ಸಪೋರ್ಟ್ ಅನ್ನ ಮಾಡೋದಿಲ್ಲ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಆ ಪ್ರೆಸಿಡೆಂಟ್ ನ ಆಫೀಸ್ ನಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಪಿಯೋನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆ ವ್ಯಕ್ತಿಯಿಂದ ಆನಂದ್ಗೆ ಗೊತ್ತಾಗೋದೇನಂದ್ರೆ, ಆ ಊರಿನಿಂದ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಅಂತ ಹೋಗಿರುವವರ ಡೀಟೇಲ್ಸ್ ಗಳೆಲ್ಲ ಪ್ರೆಸಿಡೆಂಟ್ ನ ಆಫೀಸ್ ನಲ್ಲಿ ಒಂದು ಫೈಲ್ ನಲ್ಲಿ ಇದೆ ಅಂತ. ಆನಂದ್ ಆ ಪಿಯೋನ್ಗೆ ಸರಿಯಾಗಿ ಕೂಡಿಸಿ ಹೇಗಾದ್ರೂ ಮಾಡಿ ಆ ಫೈಲ್ ಅನ್ನ ತೆಗೆದುಕೊಂಡು ಬಂದು ನನಗೆ ಕೊಡು ಅಂತ ಹೇಳ್ತಾನೆ. ಅದೇ ದಿನ ರಾತ್ರಿ ಆನಂದ್ ಹಾಗೂ ಅವನ ಟೀಮ್ನವರು ಶ್ರೀದೇವಿಗೆ ಬಂದಿದ್ದ ಲೆಟರ್ ಗಳನ್ನ ನೋಡ್ತಿದ್ದಾಗ ಶಾಕಿಂಗ್ಲಿ ಒಂದು ಲೆಟರ್ ಮಾತ್ರ ಹರಿಯಾಣದಿಂದ ಬಂದಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಆ ಪಿಯೋನ್ ಬಂದು, ಸರ್, ಆ ಫೈಲ್ ಅನ್ನ ಪ್ರೆಸಿಡೆಂಟ್ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ, ನಾನು ಅದನ್ನ ನಿಮಗೆ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಈಗ ಆನಂದ್ ಹಾಗೂ ಅವನ ಟೀಮ್ನವರು ಬೇರೆ ದಾರಿ ಇಲ್ಲದೆ ಪ್ರೆಸಿಡೆಂಟ್ ನ ಮನೆಗೆ ಆ ದಿನ ರಾತ್ರಿ ಆ ಫೈಲ್ ಅನ್ನ ಕಳ್ಳತನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಪೊಲೀಸರ ಟೀಮ್ ಅಲ್ಲಿಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ ಆ ಪ್ರೆಸಿಡೆಂಟ್ ಆನಂದ್ ಅನ್ನ ಹಿಡಿದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆನಂದ್ ಆ ಪ್ರೆಸಿಡೆಂಟ್ ಗೆನೆ ಸರಿಯಾಗಿ ಹೊಡೆದು, ನಿನ್ನನ್ನ ಬೇಕಂದ್ರೆ ನಾನು ಈಗಲೇ ಕೊಲೆ ಮಾಡಬಹುದು, ನಾನು ಹೇಳುವ ಮಾತನ್ನ ಕೇಳು, ಡೀಟೇಲ್ಸ್ ಇರುವ ಆ ಫೈಲ್ ಅನ್ನ ನನಗೆ ಕೊಡು ಅಂತ ಅವನನ್ನ ಹೆದರಿಸಿ ಫೈಲ್ ಅನ್ನ ತೆಗೆದುಕೊಳ್ತಾನೆ. ಆ ಫೈಲ್ ಅನ್ನ ತೆಗೆದುಕೊಂಡು ಬಂದು ಚೆಕ್ ಮಾಡಿದಾಗ ಆ ಊರಿನ ಜಮೀನ್ದಾರ ಸದಾನಂದ ಎಂಬಾತನ ಮಗ ವಿಷ್ಣು ಹರಿಯಾಣದಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಆ ಸದಾನಂದನ ಮಗ ವಿಷ್ಣುವಿನ ಬಗ್ಗೆ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿದಾಗ ಆತ ಫೆಬ್ರವರಿಯಲ್ಲಿ ಊರಿಗೆ ಬಂದಿದ್ದ ಅಂತ ಗೊತ್ತಾಗುತ್ತೆ. ಹಾಗೂ ಶ್ರೀದೇವಿ ಮೇ ತಿಂಗಳಲ್ಲಿ ಕೊಲೆಯಾಗಿದ್ಲು. ಆಕೆ ಕೊಲೆಯಾಗುವಾಗ 3 ತಿಂಗಳ ಗರ್ಭಿಣಿಯಾಗಿದ್ಲು. ಇದರರ್ಥ ವಿಷ್ಣು ಫೆಬ್ರವರಿಯಲ್ಲಿ ಊರಿಗೆ ಬಂದಿದ್ದಾಗ ಶ್ರೀದೇವಿ ಜೊತೆ ಇಂಟಿಮೇಟ್ ಆಗಿರಬಹುದು ಅಂತ ಗೆಸ್ ಮಾಡ್ತಾನೆ. ಇದಾದ ನಂತರ ಆನಂದ್ ಹಾಗೂ ಅವನ ಟೀಮ್ನವರು ಶ್ರೀದೇವಿಗೆ ಬರುತ್ತಿದ್ದ ಲೆಟರ್ ಗಳನ್ನ ಆಕೆಗೆ ತಂದು ಕೊಡುತ್ತಿದ್ದ ಪೋಸ್ಟ್ ಮ್ಯಾನ್ ನ ಮನೆಗೆ ಹೋಗ್ತಾರೆ. ಆ ಪೋಸ್ಟ್ ಮ್ಯಾನ್ ನ ಮನೆ ಒಳಗಡೆ ಬಂದು ನೋಡಿದ್ರೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಶ್ರೀದೇವಿ ಕೊಲೆಯಾದ ಕೆಲವು ದಿನಗಳ ನಂತರ ಈ ಪೋಸ್ಟ್ ಮ್ಯಾನ್ ತನ್ನ ಮನೆಗೆ ವಾಪಸ್ ಬರ್ತಿದ್ದಾಗ ಯಾರೋ ಹಿಂದಿನಿಂದ ಬಂದು ಇವನ ಸೈಕಲ್ಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿರ್ತಾರೆ. ಆಕ್ಸಿಡೆಂಟ್ ನಿಂದಾಗಿ ಈ ಪೋಸ್ಟ್ ಮ್ಯಾನ್ ಇಷ್ಟು ದಿನಗಳ ಕಾಲ ಕೋಮಾದಲ್ಲಿರ್ತಾನೆ. ಆದ್ರೆ ಈಗೀಗ ಈತ ಕೂಡ ಸುಧಾರಿಸಿಕೊಳ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ 2 ದಿನಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಆನಂದ್ ಆ ಊರಿನ ಚೇರ್ಮನ್ ಬಳಿ ಹೋಗಿ, ಸರ್, ಈ ಕೇಸ್ ಅನ್ನ ಕಂಡುಹಿಡಿಯೋದಕ್ಕೆ ನನಗೂ ಕೂಡ ಸಾಧ್ಯ ಆಗ್ಲಿಲ್ಲ. ಈ ಕೇಸ್ ನ ಫೈನಲ್ ರಿಪೋರ್ಟ್ ಅನ್ನ ರೆಡಿ ಮಾಡೋದಕ್ಕೆ ನೀವು ಹಾಗೂ ಈ ಊರಿನ ಜಮೀನ್ದಾರರಾಗಿರುವ ಸದಾನಂದ್ ಅವರು ನಾಳೆ ಆಫೀಸ್ಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮರುದಿನ ಎಲ್ಲರೂ ಬಂದ ನಂತರ ಆನಂದ್ ಇಷ್ಟು ದಿನಗಳಿಂದ ತಾನು ಮಾಡಿರುವ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನನಗೆ ಒಬ್ಬ ಹುಡುಗ ಮಾತನಾಡಿರುವ ವಾಯ್ಸ್ ರೆಕಾರ್ಡಿಂಗ್ ಸಿಕ್ಕಿದೆ ಅಂತ ಒಂದು ಆಡಿಯೋವನ್ನ ಪ್ಲೇ ಮಾಡ್ತಾನೆ. ಸ್ನೇಹಿತರೆ, ಆಡಿಯೋದಲ್ಲಿ ಒಬ್ಬ ಹುಡುಗ, ನಾನು ಹಾಗೂ ಶ್ರೀದೇವಿ ತುಂಬಾನೇ ಪ್ರೀತಿ ಮಾಡ್ತಿದ್ವಿ. ಒಂದು ದಿನ ಶ್ರೀದೇವಿ
ಶ್ರೀದೇವಿ ನನ್ನಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗಿ ಆಕೆಯನ್ನೇ ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ನಾವಿಬ್ರು ಓಡಿ ಹೋಗಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದ ಆ ದಿನ ನಾನು ಹೋಗಿ ಒಂದು ಜಾಗದಲ್ಲಿ ಕಾಯ್ತಾ ಇದ್ದೆ. ಆದ್ರೆ ಶ್ರೀದೇವಿ ಮಾತ್ರ ಎಷ್ಟೇ ಹೊತ್ತಾದ್ರೂ ಬರ್ಲೇ ಇಲ್ಲ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಆಕೆ ಡೆಡ್ ಬಾಡಿ ಒಂದು ತೋಟದಲ್ಲಿ ಸಿಕ್ತು ಅಂತ ವಿಷಯ ಗೊತ್ತಾಯ್ತು. ಶ್ರೀದೇವಿ ಕೊಲೆಯಾಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಾನು ಊರಿಗೆ ಹೊರಟೆ. ಆದ್ರೆ ನನ್ನ ಫ್ರೆಂಡ್ ನನ್ನನ್ನ ತಡೆದು, ಒಂದು ವೇಳೆ ನೀನು ಈಗ ಊರಿಗೆ ಹೋದ್ರೆ ನೀನೆ ಕೊಲೆ ಮಾಡಿರಬಹುದು ಅಂತ ಎಲ್ಲರೂ ನಿನ್ನ ಮೇಲೇನೆ ಅನುಮಾನ ಪಡ್ತಾರೆ ಅಂತ ನನ್ನನ್ನ ತಡೆದ. ಇದಾದ ನಂತರವೇ ನಾನು ಹರಿಯಾಣಗೆ ವಾಪಸ್ ಕೆಲಸಕ್ಕೆ ಹೊರಟು ಹೋದೆ ಅಂತ ಹೇಳಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆನಂದ್ ಸೇಮ್ ಅದೇ ಆಡಿಯೋವನ್ನ ತನ್ನ ಹೈಯರ್ ಆಫೀಸರ್ಗೂ ಕೂಡ ಕೇಳಿಸುತ್ತಾನೆ. ಸ್ನೇಹಿತರೆ, ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆನಂದ್ ನ ಹೈಯರ್ ಆಫೀಸರ್ ನಾವು ತಕ್ಷಣವೇ ಹೋಗಿ ಆ ಕೊಲೆಗಾರನನ್ನ ಹಿಡಿಯೋಣ ನಡೀರಿ ಅಂತ ಆ ಊರಿಗೆ ಹೊರಡ್ತಾರೆ. ಆನಂದ್ ಹಾಗೂ ಹೈಯರ್ ಆಫೀಸರ್ ಆ ಊರಿಗೆ ಬರುವಷ್ಟರಲ್ಲಿ ಆ ಊರಿನ ಜನರೆಲ್ಲ ಊರ ಹೊರಗಡೆ ಇದ್ದ ಒಂದು ಮರದ ಬಳಿ ಓಡ್ತಿರ್ತಾರೆ. ಏನಾಗಿರಬಹುದು ಅಂತ ಪೊಲೀಸರು ಕೂಡ ಅಲ್ಲಿಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ರವೀಂದ್ರನ್ ಒಂದು ಮರಕ್ಕೆ ನೇಣು ಹಾಕಿಕೊಂಡು ಸತ್ತೋಗಿರ್ತಾನೆ. ರವೀಂದ್ರನ್ನ ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸಿ ನೋಡಿದಾಗ ಅವನ ಜೇಬಿನಲ್ಲಿ ಒಂದು ಡೆತ್ ನೋಟ್ ಸಿಗುತ್ತೆ. ಸ್ನೇಹಿತರೆ, ಚಿತ್ರದಲ್ಲಿ ಈಗ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ರವೀಂದ್ರನ್ ಆ ಡೆತ್ ನೋಟ್ ನಲ್ಲಿ ಆನಂದ್ ನನ್ನನ್ನ ಇಷ್ಟು ಬೇಗ ಕಂಡು ಹಿಡಿತಾನೆ ಅಂತ ಅಂದುಕೊಂಡಿರ್ಲಿಲ್ಲ. ಸ್ನೇಹಿತರೆ, ಶ್ರೀದೇವಿಯನ್ನ ಕೊಲೆ ಮಾಡಿದ ಆ ಕೊಲೆಗಾರ ಬೇರೆ ಯಾರು ಅಲ್ಲ, ಈಗ ಆತ್ಮಹತ್ಯೆ ಮಾಡಿಕೊಂಡಿರುವ ಈ ರಿಟೈರ್ಡ್ ಕಾನ್ಸ್ಟೇಬಲ್ ರವೀಂದ್ರನ್ನೇ. ಹಿಂದಿನ ದಿನ ಆನಂದ್ ಒಂದು ಆಡಿಯೋವನ್ನ ಕೇಳಿಸಿದ್ದ ಅಲ್ಪ. ಆಡಿಯೋದಲ್ಲಿ ಮಾತನಾಡಿದ್ದು ವಿಷ್ಣು ಅಲ್ಲ, ಬದಲಿಗೆ ಈ ರವೀಂದ್ರನ್ನ ಮಗನಾಗಿರುವ ಸುದೀಪ್ದು. ಆಗಾಗ ಶ್ರೀದೇವಿಯ ಮನೆಗೆ ಪೋಸ್ಟ್ಗಳು ಹೋಗ್ತಿರೋದನ್ನ ನೋಡಿದ ಈ ರವೀಂದ್ರನ್ ಒಂದು ದಿನ ಚೆಕ್ ಮಾಡಿದಾಗ ತನ್ನ ಮಗ ಸುದೀಪ್ ಹಾಗೂ ಆ ಶ್ರೀದೇವಿ ಪ್ರೀತಿ ಮಾಡ್ತಿದ್ದಾರೆ ಎನ್ನುವ ವಿಷಯ ಗೊತ್ತಾಗಿರುತ್ತೆ. ದಿನಗಳು ಕಳೆದಂತೆ ಆ ಪೋಸ್ಟ್ ಮ್ಯಾನ್ ನ ಸಹಾಯದಿಂದ ಇವರಿಬ್ಬರು ಏನನ್ನ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ ಅವರ ಲೆಟರ್ ಗಳನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಕಡೆಗೆ ಆ ಶ್ರೀದೇವಿ ಪ್ರೆಗ್ನೆಂಟ್ ಆಗಿದ್ದು ಇಬ್ಬರು ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ದಿನ ಸುದೀಪ್ ಒಂದು ಕಡೆ ಕಾಯುತ್ತಾ ನಿಂತಿದ್ದಾಗ ಅಲ್ಲಿಗೆ ಹೋಗ್ತಿದ್ದ ಶ್ರೀದೇವಿಯನ್ನ ಈ ರವೀಂದ್ರನ್ನೇ ಕೊಲೆ ಮಾಡಿರ್ತಾನೆ. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಶ್ರೀದೇವಿ ಒಬ್ಬಳು ಕೆಳ ಜಾತಿಯ ಹುಡುಗಿ ಅಂತ. ಇದಾದ ನಂತರ ಆ ಪೋಸ್ಟ್ ಮ್ಯಾನ್ ನಿಂದ ತನಗೆ ಒಂದಲ್ಲ ಒಂದು ದಿನ ತೊಂದರೆ ಆಗುತ್ತೆ ಅಂತ ಅಂದುಕೊಂಡ ಈತ ಅವನನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಕ್ಕೆ ನೋಡಿರ್ತಾನೆ. ಸ್ನೇಹಿತರೆ, ಆನಂದ್ಗೆ ಆ ರವೀಂದ್ರನ ಮೇಲೆ ಅನುಮಾನ ಹೇಗೆ ಬಂದಿರುತ್ತೆ ಅಂದ್ರೆ, ಈತ ಪ್ರೆಸಿಡೆಂಟ್ ನ ಮನೆಗೆ ಆ ಫೈಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೋದಾಗ ಅವನನ್ನ ಕೇಳಿರ್ತಾನೆ, ನಾವು ಈ ಊರಿಗೆ ಬರ್ತಿರುವ ವಿಷಯವನ್ನ ನಿನಗೆ ಯಾರು ಹೇಳಿದ್ರು ಅಂತ. ಆಗ ಆ ಪ್ರೆಸಿಡೆಂಟ್ ಈ ವಿಷಯವನ್ನ ನನಗೆ ರಿಟೈರ್ಡ್ ಕಾನ್ಸ್ಟೇಬಲ್ ರವೀಂದ್ರನ್ ಹೇಳಿದ್ದ ಅಂತ ಹೇಳಿರ್ತಾನೆ. ಈಗ 6 ವರ್ಷಗಳ ಹಿಂದಿನ ಕೇಸನ್ನ ಈ ಆನಂದ್ ಹಾಗೂ ಅವನ ಟೀಮ್ ನವರು ಸಾಲ್ವ್ ಮಾಡಿದ್ರು ಅಂತ ಡಿಪಾರ್ಟ್ಮೆಂಟ್ ಗೆ ಗೊತ್ತಾಗಿ ಇವರ ಸಸ್ಪೆನ್ಷನ್ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಡ್ಯೂಟಿಗೆ ಸೇರಿಸಿಕೊಳ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.